ನದಿ ನೋಡಿ, ಶರಾವತಿ ನದಿ ಬತ್ತಿ ಹೋಗುತ್ತೆ. ದಕ್ಷಿಣ ಕನ್ನಡದ ಎಲ್ಲ ನದಿಗಳು ಜನವರಿ ಫೆಬ್ರವರಿ ಬತ್ತಿ ಹೋಗ್ಬಿಡ್ತವೆ. ಕಾವೇರಿಗೆ ಈಗಲೂ ಹೋದರೆ ನೀವು ನಿಮ್ಮ ಕಾಲನ್ನು ಒದ್ದೆ ಮಾಡಿಕೊಳ್ದೇನೆ ಪೂನ್ಪುರದಲ್ಲಿ ದಾಟ್ಬೋದು. ಯಾಕಂದರೆ ಆ ಕಾವೇರಿಯನ್ನೆಲ್ಲ ನಾವು ಏನು ಮಾಡಿದ್ವಿ, ಆ ನೀರನ್ನು ಕಬ್ಬು ಬೆಳೆದ್ವಿ, ತೆಂಗು ಬೆಳೆದ್ವಿ, ಭತ್ತ ಬೆಳೆದ್ವಿ, ಹಣ್ಣು ಹಂಪಲು ಬೆಳೆದ್ವಿ, ಆಮೇಲೆ ಸಾರಾಯಿ ತಯಾರು ಮಾಡಿದ್ವಿ, ಸಕ್ಕರೆ ಬೆಳೆದ್ವಿ, ಬೇಕ್ರಿಗೆ ಕೊಟ್ವಿ, ಬೇಕ್ರಿ ತಂದು ನಾವು ಇಷ್ಟು ದಪ್ಪ ಆದ್ವಿ. ಆ ದುಡ್ಡಿನಿಂದ ನಮಗೆ ಕಾಯಿಲೆ ಬಂತು, ಅದರಿಂದ ನಮಗೆ ಕಿಡ್ನಿ ಫೇಲ್ಯೂರ್ ಆಯಿತು, ಡಯಾಬಿಟೀಸ್ ಆಯಿತು, ಡಾಕ್ಟ್ರಿಗೆ ದುಡ್ಡು ಕೊಟ್ವಿ. ಇಡೀ ಬದುಕು ಹೀಗೆ ಇರಬೇಕಾ? ಅಲ್ಲಿ ನೀರು ಅಲ್ಲಿ ಹೋಗಿಲ್ಲ ಅಂದರೆ ಸಮುದ್ರಕ್ಕೆ ಮೀನುಗಳಿಗೆ ಪಾಪ ನೀರು ಬೇಕಾಗತ್ತೆ, ಶುದ್ಧ ನೀರು. ಅವಕ್ಕೆ ಶುದ್ಧ ನೀರಿಲ್ಲ. ನೆಕ್ಸ್ಟ್ ಒಂದು ಪ್ಲೀಸ್. ಆ್ಯಕ್ಚುಲಿ ಬಹಳ ಹುಷಾರಿಂದ ನಾವು ನಿಸರ್ಗವನ್ನು ಎಂತೆಂಥ ಅದ್ಭುತವಾದ ಜೀವಿಗಳಿದ್ದಾವೆ ಗೊತ್ತಾ. ನೋಡಿ ಆನ್ ಮಾಡಿ, ಅವುಗಳ ಅಧ್ಯಯನ ಮಾಡಬೇಕು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಇದರ ಅಧ್ಯಯನ ಮಾಡ್ತೀವಿ. ಎಲ್ಲರಿಗೂ ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಜಾಹೀರಾತು, ಅದರೊಳಗೆ ಹೊಸ ಏನು ಬಂತು, ಮಾಲ್ಗಳಿಗೆ ಹೋಗಬೇಕು, ಅದನ್ನು ಖರೀದಿ ಮಾಡಬೇಕು, ಇದನ್ನು ಖರೀದಿ. ಯಾರೂ ಇಲ್ಲಿಂದ 1.5 ಕಿಲೋಮೀಟರ್ ಹೋಗಿ ರಾಮನಗರದ ಗುಡ್ಡದಲ್ಲಿ ಯಾವ ಅಪರೂಪದ ಪ್ರಾಣಿಗಳಿದ್ದಾವೆ, ಜೀವಿಗಳಿದ್ದಾವೆ, ಅದನ್ನು ನೋಡೋಕ್ಕೆ ಪುರ್ಸೊತ್ತಿಲ್ಲ. ವಿ ವಾಂಟ್ ಟು ರಶ್ ಟು ಗೋಪಾಲನ್ ಮಾಲ್ಗೆ ಹೋಗಿ ಅಲ್ಲಿ ಲೇಟೆಸ್ಟ್ ಏನು ಬಂದಿದೆ, ಹೆಡ್ ಬ್ಯಾಂಡ್ ಏನು ಬಂದಿದೆ ನೋಡ್ತೀವಿ. ದಿ ಹೋಲ್ ಸೊಸೈಟಿ ಆ ಕಡೆ ಇದೆ. ನೆಕ್ಸ್ಟ್ ಒನ್ ಪ್ಲೀಸ್. ನೆಕ್ಸ್ಟ್ ಒನ್ ಮುಗಿತಾ ಬಂತು. ನೆಕ್ಸ್ಟ್ ಒನ್ ತುಂಬ ಚೆನ್ನಾಗಿದೆ. ಇದು ಪ್ರಪಾತದ ಅಂಚಿನಲ್ಲಿ ನೀವು ಬಂದಾಗ ನೀವು 1-2 ಹೆಜ್ಜೆ ವಾಪಸ್ ಹೋಗೋದೇ ಪ್ರಗತಿ. ಇಲ್ಲ ನೀವು ಕಣ್ಣು ಮುಚ್ಕೊಂಡು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಢಮ್ ಅಂತೀವಿ. ಇದು ಒಂದು ಅತ್ಯುತ್ತಮ ದಾರ್ಶನಿಕ ಮಾತು. ಈ ಜಗತ್ತಿನ ಎಲ್ಲ ಮುತ್ಸದ್ದಿಗಳು, ರಾಜತಾಂತ್ರಿಕ ನಿಪುಣರು, ಎಲ್ಲ ಮಂತ್ರಿ ಮಹೋದಯರು, ವಿಜ್ಞಾನಿಗಳು, ಉದ್ಯಮಿಗಳನ್ನ ಎಲ್ಲ ಒಂದು ಕಡೆ ಗುಡ್ಡ ಹಾಕಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಏನಾದ್ರು ಮಾಡ್ರಪ್ಪ, ಭೂಮಿ ಇಲ್ಲ, ಅದು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಈಗಲೇ 1.2 ಡಿಗ್ರಿ ಇದೆ. ಇನ್ನು 15 ವರ್ಷದಲ್ಲಿ ನೀವು ಯಾರೂ ಬಟ್ಟೆ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ, ಅಷ್ಟು ಸೆಕೆ ಇರುತ್ತೆ. ನೀವು ಯಾರೂ ಬರಿಮೆಯಲ್ಲಿ ಓಡಾಡೋಲ್ಲ, ಅಷ್ಟು ಹಿಮ ಬೀಳುತ್ತೆ ಇಲ್ಲಿ. ಹೇಳ್ರಿ ಅಂತ ಹೇಳಿದಾಗ ಅವರೆಲ್ಲ ಕಳೆದ 25 ವರ್ಷದಿಂದ ಪ್ರತಿ ವರ್ಷವೂ ಜಗತ್ತಿನ ಒಂದಲ್ಲ ಒಂದು ಭಾಗದಲ್ಲಿ ಈ ಮುತ್ಸದ್ದಿಗಳು ಸೇರ್ತಾ ಇದ್ದಾರೆ. ವಿಜ್ಞಾನಿಗಳು ಭೀಕರ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇವರಲ್ಲಿ ಸೈನ್ ಮಾಡಿ ಬರ್ತಾರೆ, ಹೌದು ನಾವು ಅದು ಇಲ್ಲಿ ಬಂದರೆ ಮತ್ತೆ ಆ್ಯಸ್ ಯೂಸಲ್ ತಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಅದಾನಿಯವರಿಗೆ ಇಷ್ಟು ಎಕರೆ, ಯಾಕಂದರೆ ನಮಗೆ ವಿದ್ಯುತ್ ಬೇಕ್ರಿ, ಬಡತನ ಇದೆ ನಮ್ಮಲ್ಲಿ, ಬಡವರಿಗೆ ನಾವು ರಸ್ತೆ ಮಾಡಬೇಕು, ಬಡವರಿಗೆ ವಿದ್ಯುತ್ ಕೊಡಬೇಕು, ಬಡವರಿಗೆ ನೀರು ಕೊಡಬೇಕು, ಬಡವರಿಗೆ ವಾಹನ ಕೊಡಬೇಕು, ಆದ್ದರಿಂದ ನಮಗೆ ಸಂಪತ್ತು ಬೇಕು, ಅದನ್ನು ಭೂಮಿ ಒಳಗಿಂದಲೇ ಎತ್ತಬೇಕು ಅಂತಾರೆ. ದೊಡ್ಡವ್ರು ನೀವು ಇಟ್ಕೊಂಡಿದ್ದನ್ನು ಸ್ವಲ್ಪ ಹಂಚ್ರಿ ಅಂತ ಹೇಳಿದ್ರೆ ಅದಾಗಲ್ಲ. ಹೊಸ ಸೃಷ್ಟಿ ಮಾಡಬೇಕಂತ ವೆಲ್ತ್, ಸೊ ದಟ್ ಪುವರ್ ಪೀಪಲ್ ಕ್ಯಾನ್ ಸರ್ವೈವ್. ನಿಮ್ಗೆ ಗೊತ್ತಲ್ಲ ಡೈನೋಸಾರ್ ಕೇಳಿದ್ದೀರಾ? ಈಗ ಸುಮಾರು 6 ಕೋಟಿ ವರ್ಷದಿಂದ ಇಡೀ ಜಗತ್ತಿನಲ್ಲಿ ಎಲ್ಲ 7 ಖಂಡಗಳಲ್ಲಿ ದೊಡ್ಡ ದೊಡ್ಡ ದೈತ್ಯ ಪ್ರಾಣಿಗಳಿದ್ವು. ಒಂದಿನ ಏನಾಯಿತು ಅಂದ್ರೆ ಒಂದು ಕ್ಷುದ್ರಗ್ರಹ ಬಂದು ಅಂತ ಹೊಡಿತು, ಸ್ಫೋಟ ಆಯಿತು, ಇಡೀ ಭೂಮಿ ಒಂದ್ಸಲ ಅಲುಗಾಡಿ ಧೂಳು, ಹೊಗೆ, ಕರಕಲು, ಮಸಿ ಎಲ್ಲ ಇಡೀ ಭೂಮಿಗೆ ಹಚ್ಕೊಬಿಡ್ತು. ಅದು ಸೆಟ್ಲ್ ಆಗೋಕ್ಕೆ 200-300 ವರ್ಷಗಳೇ ಬೇಕಾದವು. ಅಷ್ಟರೊಳಗೆ ಏನು ಬೆಳೆ ಇಲ್ಲ, ಯಾವ ಪ್ರಾಣಿಗಳು ಇಲ್ಲ, ಕ್ರಮೇಣ ಎಲ್ಲ ಸತ್ತೋದು. ಏನೇನು ಅಷ್ಟೆಲ್ಲ ಪರಮಾಣು ಬಾಂಬ್ ಇಟ್ಕೊಂಡಿದ್ದೀರಿ, ಅಷ್ಟೆಲ್ಲ ಇಂಡಸ್ಟ್ರಿ ಇಟ್ಕೊಂಡಿದ್ದೀರಿ. ಅಲ್ಲಿ ನೋಡಿದ್ರೆ ಮಕ್ಕಳಿಗೆ, ಅಲ್ಲಿ ಬಡ ಮಕ್ಕಳಿಗೆ ನೀರು ಕೊಡೋಕ್ಕಾಗಲ್ಲ, ಶಾಲೆ ಕೊಡೋಕ್ಕಾಗಲ್ಲ, ಎಜುಕೇಷನ್ ಕೊಡೋಕ್ಕಾಗಲ್ಲ, ವೈದ್ಯಕೀಯ ಕೊಡೋಕ್ಕಾಗಲ್ಲ. ನೀವು ಎಷ್ಟೆಲ್ಲ ಧ್ವಂಸ ಮಾಡ್ತಾ ಇದ್ದೀರಿ. ನಿಮ್ಮ ಧ್ವಂಸದ ಕಾರ್ಯ ಚೆನ್ನಾಗಿ ಬರ್ತಾ ಇದೆ, ಈಗಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳುತ್ತೆ ಅದು.